ಭಾರತದ ಏಕತೆ ಮತ್ತು ಸಮಗ್ರತೆಗಾಗಿ ನಮ್ಮ ಸಂವಿಧಾನ ನೀಡಿರುವ ಸ್ವಾತಂತ್ರ್ಯ ಸಮಾನತೆಯನ್ನು ಎತ್ತಿ ಹಿಡಿಯುವ ನಿಟ್ಟಿನಲ್ಲಿ ಬದುಕಿನುದ್ದಕ್ಕೂ ಸಂಘಟನೆ ಹೋರಾಟದ ದಾರಿಯಲ್ಲಿ ಎಲ್ಲರನ್ನು ಒಳಗೊಳ್ಳುತ್ತಾ ಬದುಕ ನಡೆಸಿದ ರತಿನ ನನ್ನ ಗಂಡ ತುಂಬ ಚಿತ್ರಹಿಂಸೆ ಕೊಡ್ತಿದ್ದಾನೆ. ಬದುಕಕ್ಕೂ ಬಿಡ್ತಿಲ್ಲಮ್ಮ. ನಾನು ಇಲ್ಲೇ ಇದ್ದರೆ ಇನ್ನೂ ಹಿಂಸೆ ಪಡ್ತೀನಿ. ಪ್ಲೀಸ್ ನನಗೆ ಸಹಾಯ ಮಾಡಿ. ಈ ನಿಮ್ಮ ಕೇಸ್ ಆ್ಯಕ್ಚುಲಿ ನೋಡ್ಲಿಕ್ಕೆ ಹೋದರೆ ಪೊಲೀಸ್ ಸ್ಟೇಷನ್ಗೆ ಹೋಗಬೇಕಾಗಿತ್ತು. ಹಲೋ, ವಿಜಯನಗರ ಪೊಲೀಸ್ ಸ್ಟೇಷನಾ? ಹಾಂ, ನಾನು ರತಿರಾವ್ ಅಂತ, ಸಮತಾ ವೇದಿಕೆ ಮೆಂಬರು. ಇಲ್ಲೊಂದು ಕೇಸ್ ನಡೀತಾ ಇದೆ. ಹೌದು, ಗಂಡ ಹೆಂಡತಿಗೆ ಹೊಡಿತಾ ಇದ್ದಾನೆ. ದಯವಿಟ್ಟು ನಿಮ್ಮ ಗರುಡನ್ನು ಕಳಿಸ್ಕೊಡ್ತೀರಾ? ರತಿ, ಹೌದು, ಇವರು ರತಿರಾವ್. ಸಮಸಮಾಜದ ಕುರಿತು ಕನಸು ಕಾಣುವ, ಈ ಕನಸನ್ನು ನನಸು ಮಾಡಲು ಹೋರಾಡುವ ಸಾವಿರಾರು ಮಂದಿಯ ಗುಂಪಿನಲ್ಲಿ ಎದ್ದು ಕಾಣುವ ದೊಡ್ಡ ವ್ಯಕ್ತಿತ್ವದ ಪುಟ್ಟ ದೇಹದ ರತಿ ಯಾರಿಗೆ ಗೊತ್ತಿಲ್ಲ ಹೇಳಿ? ರತಿ ಕೇವಲ ಕನಸು ಕಾಣುವುದಿಲ್ಲ, ಕನಸು ಬಿತ್ತುತ್ತಾರೆ ಇವರು. ಕೇಂದ್ರೀಯ ಆಹಾರ ಸಂಶೋಧನಾ ಸಂಸ್ಥೆಯಲ್ಲಿ, ಅಂದರೆ CFTRI, ಆಹಾರ ವಿಜ್ಞಾನಿಯಾಗಿ ನಿವೃತ್ತಿ ಹೊಂದಿರುವ ರತಿಗೆ 75 ವರ್ಷಗಳು ತುಂಬುತ್ತಿದ್ದರೂ ಇಂದಿಗೂ ಅತ್ಯಂತ ಕ್ರಿಯಾಶೀಲವಾಗಿ ಪ್ರಗತಿಪರ, ಮಹಿಳಾಪರ, ಕಾರ್ಮಿಕ ಚಳುವಳಿಗಳಲ್ಲಿ ಎಡಬಿಡದೆ ಭಾಗವಹಿಸುತ್ತಾರೆ. ಇಂದು ಮೈಸೂರು, ನಾಳೆ ಬೆಂಗಳೂರು, ಚೆನ್ನೈ, ಕೋಲ್ಕತ್ತಾ, ಕಿತ್ತೂರು ಹೀಗೆ ದಣಿವರಿಯದೆ ದೇಶದ ಉದ್ದಗಲಕ್ಕೂ ಪ್ರಗತಿಪರ, ಮಹಿಳಾಪರ ಮನಸ್ಸುಗಳನ್ನು ಸಂಘಟಿಸಲು ಓಡಾಡುತ್ತಾರೆ. ಮಹಿಳಾ ಚಳುವಳಿಯನ್ನು ಬಹು ಎತ್ತರಕ್ಕೆ ಕೊಂಡೊಯ್ದವರಲ್ಲಿ ರತಿ ಬಹಳ ಮುಖ್ಯರಾಗುತ್ತಾರೆ. ಮಹಿಳೆಯರ ದುಃಖ ದುಮ್ಮಾನಗಳಿಗೆ ಧ್ವನಿಯಾಗುವ, ಮಹಿಳೆಯರ ಅಸ್ಮಿತೆಗಾಗಿ, ಸಬಲೀಕರಣಕ್ಕಾಗಿ ಹೋರಾಡುವ ಮೈಸೂರಿನ ಸಮತಾ ವೇದಿಕೆಯ ಮೂಲಕ ನೂರಾರು ನೊಂದ ಮಹಿಳೆಯರಿಗೆ ಸಾಂತ್ವನ ಹೇಳುವ, ಹಗಲು ರಾತ್ರಿ ಎನ್ನದೆ ನೊಂದು ಬಂದ ಮಹಿಳೆಯರ ನೆರವಿಗೆ ಧಾವಿಸುವ ಸಮತಾ ಬಳಗದ ಸಕ್ರಿಯ ಸದಸ್ಯೆ ರತಿ. 1992 ಆ ಟೈಮಲ್ಲಿ ಕಾರ್ಡ್ ನೋಡಿದ್ವಿ. ನೀವು ನನ್ನನ್ನು ಬಂದು ಕರ್ಕೊಂಡು ಹೋಗೋದ್ರೆ ನಾನು ಐ ವಿಲ್ ಕಮಿಟ್ ಸೂಯಿಸೈಡ್ ಅಂತ ಇತ್ತು. ಆ್ಯಕ್ಚುಲಿ ಕಾರ್ಡ್ ಬರೆಯೋದು ಎಷ್ಟು ಕಷ್ಟ ನಮ್ಗೆ ಅರ್ಥ ಆಯಿತು. ಒಂದು ಪೆನ್ಸಿಲಲ್ಲಿ 2 ಗೆರೆ, ಇನ್ನೊಂದು ಪೆನ್ನಲ್ಲಿ ಒಂದು 2 ಗೆರೆ, ಆ ಥರ ಬರ್ಕೊಂಡಿತ್ತು. ಹಾಗಾದ್ರೆ ತುಂಬ ಸೀರಿಯಸ್ ಅಂತ ನಮ್ಗೆ ಅನಿಸ್ತು. ಅದು ನೋಡುವ ಮಂಡ್ಯಕ್ಕೆಲ್ಲ ನಾವು ಒಂದು ದೊಡ್ಡ ಗ್ರೂಪ್ ಹಾಕೊಂಡು ಹೋದ್ವಿ. ಅವರ ಮನೆಗೂ ತಲುಪಿದ್ವಿ. ಮನೆ ತಲುಪಿದ ಮೇಲೆ ಒಳಗೆ ಹುಡುಗಿ ಇಲ್ಲ. ಹುಡುಗಿನ ಮೀಟ್ ಮಾಡಬೇಕು ಹೇಳ್ತೀವಿ, ಹುಡುಗಿ ಇಲ್ಲ. ಅವರನ್ನು ಕಿಚನ್ನಲ್ಲಿ ಲಾಕ್ ಮಾಡಿದ್ವಿ. ಕಡೆ ಹುಡುಗಿನ ಕರ್ಕೊಂಡು ಬಂದ್ಬಿಟ್ವಿ. ಹಗಲಿರುಳು ಮಹಿಳೆಯರ ನೆಮ್ಮದಿಗಾಗಿ ತುಡಿಯುವ ರತಿಯ ಕುರಿತು ಸಹವರ್ತಿ ಇದ್ದು ಸರಸ್ವತಿ ಹೇಳುವುದು ತುಂಬಾ ಮುಖ್ಯವಾಗುತ್ತದೆ. ಇತಿಹಾಸದ ಭಾಗವಾಗಿ ಅವರೇ ಒಂದು ದೊಡ್ಡ ಪರಂಪರೆ. ಅವ್ರ ಬಗ್ಗೆ ಮಾತಾಡೋದು ಅಂತಂದ್ರೆ ಒಂದು ಪರಂಪರೆಯ ಬಗ್ಗೆ ಮಾತಾಡೋಂಗೆ ಅನ್ಸುತ್ತೆ. ಬಹುಶಃ ನಾನು ಮಹಿಳಾ ಚಳುವಳಿಗೆ, ದಲಿತ ಚಳುವಳಿಗೆ ಎಕ್ಸ್ಪೋಸ್ ಆದಾಗ್ಲಿಂದನೂ ರತಿಯನ್ನು ನೋಡಿಕೊಂಡೇ ಬಂದಿದ್ದೀನಿ. ರತಿ ಒಂದು ಅವರ ಬದ್ಧತೆಯಿಂದಾಗಿ, ಅವರು ನಂಬಿಕೊಂಡು ಬಂದಿರುವಂತಹ ರಾಜಕೀಯ ನಂಬಿಕೆ ಏನಿದೆ, ಆ ನಂಬಿಕೆಗೆ ಅವರು ಬದ್ಧರಾಗಿರೋದ್ರಿಂದ, ಮತ್ತು ಅತ್ಯಂತ ನಿಸ್ವಾರ್ಥವಾಗಿ ಚಳುವಳಿಯ ಭಾಗವಾಗಿ ತೊಡಗಿಸ್ಕೊಂಡು ಕೆಲಸ ಮಾಡಿರೋದ್ರಿಂದ, ಮತ್ತು ಎಲ್ಲ ಭಿನ್ನಾಭಿಪ್ರಾಯಗಳ ನಡುವೆನೂ ಸಮಾನತೆಯನ್ನು ನಂಬುವಂತಹ ಚಳುವಳಿಗಳ ಒಂದಿಗೆ ಆಕೆಗಿರುವಂತಹ ಒಂದು ಇನ್ಕ್ಲೂಸಿವ್ ಪಾಲಿಟಿಕ್ಸ್ ಏನಿದೆ, ಆ ಕಾರಣದಿಂದ ಈಗ ಶರಣ ಚಳುವಳಿಯ ಬಗ್ಗೆ ನಾವು ಮಾತಾಡುವಾಗ ನುಡಿ ಮತ್ತು ನಡೆಯ ಬಗ್ಗೆ ಒಂದು ಸಮನ್ವಯತೆ ಇರಬೇಕು ಅಂತ ಹೇಳ್ತೀವಿ. ಆ ಅರ್ಥದಲ್ಲಿ ಇವರೂ ಚಳುವಳಿಯ ಭಾಗವಾಗಿ ನಡೆ ಮತ್ತು ನುಡಿಗಳಲ್ಲಿ ಅತಿ ಕಡಿಮೆ ಅಂತರವನ್ನು ಇಟ್ಕೊಂಡು ಬದುಕಿರುವಂಥ ಪರಂಪರೆಯ ಬಹಳ ಮುಖ್ಯ ಕೊಂಡಿ ರತಿ. ಅವರ ಬದುಕಿನ ಬಗ್ಗೆ ಮಾತಾಡೋದು ಅಂತಂದ್ರೇ ಒಂದು 3-4 ದಶಕದ ರಾಜಕೀಯ ಜೀವನವನ್ನು ಮಾತಾಡ್ದಂಗೆ. ಅದು ಆಕೆಯ ಸ್ತ್ರೀವಾದಿ ಚಳುವಳಿ ಹೇಳೋದು ಪರ್ಸನಲ್ ಪೊಲಿಟಿಕಲ್ ಅಂತ ಅಂದ್ಬಿಟ್ಟು, ಅಂದರೆ ಹೆಣ್ಣು ಮಕ್ಕಳದು ಪರ್ಸನಲ್ ಬದುಕು ಅದಕ್ಕೂ ಒಂದು ರಾಜಕೀಯ ಆಯಾಮ ಇದೆ ಅಂತ.
ರತಿರಾವ್ ಎಂದೇ ಚಿರಪರಿಚಿತವಾಗಿರುವ ಇವರು ಮೂಲತಃ ಒಬ್ಬ ವಿಜ್ಞಾನಿ. ಹಾಗಾಗಿಯೇ ಪ್ರತಿಯೊಂದು ವಿಚಾರವನ್ನು ವೈಜ್ಞಾನಿಕವಾಗಿ ವಿಶ್ಲೇಷಿಸುವ ಇವರು ತಮ್ಮ ಜೊತೆಗಿರುವವರನ್ನು ವೈಜ್ಞಾನಿಕವಾಗಿ ಯೋಚಿಸಲು ಉತ್ತೇಜಿಸುತ್ತಾರೆ. ಡಾಕ್ಟರ್ ರತಿರಾವ್ ಮೇಡಮು ವಿಜ್ಞಾನಿಯಾದರೂ ಕೂಡ ಒಂದು ಸರಳತೆಯ ಶ್ರೀಮಂತಿಕೆಯನ್ನು ಹೊಂದಿರುವಂತಹದ್ದು. ಮತ್ತು ನನ್ನನ್ನು ಸಾಮಾಜಿಕ ಹೋರಾಟಗಳಲ್ಲಿ ನನಗೆ ತಂದವರು ಮತ್ತು ಈ ಹೋರಾಟದ ನನ್ನ ಗುರುಗಳೆಂದರೆ ಡಾಕ್ಟರ್ ಲಕ್ಷ್ಮೀನಾರಾಯಣ್ ಸರ್ ಮತ್ತು ರತಿರಾವ್ ಮೇಡಮೇ ನನಗೆ ಸ್ಫೂರ್ತಿ. ಮೇಡಮ್ಗೆ ಆಗಲಿ ಅಥವಾ ಸರ್ಗೆ ಆಗಲಿ ಯಾವುದೇ ರೀತಿ ಮಾಹಿತಿ ಕಾನೂನಿನ ಬಗ್ಗೆ ಆಗಲಿ ಅಥವಾ ಮಹಿಳಾ ಸಬಲೀಕರಣದ ಬಗ್ಗೆ ಆಗಲಿ, ಜಾತಿ ತಾರತಮ್ಯ ಮತ್ತು ಜಾತಿ ನಿಂದನೆ, ಮಹಿಳಾ ಸಬಲೀಕರಣ ಮತ್ತು ಮಹಿಳಾ ಪರ ಹೋರಾಟದ ಬಗ್ಗೆ ಆಗಲಿ ಯಾವುದೇ ರೀತಿಯ ಮಾಹಿತಿಗೆ ನಾನು ಕೇಳಿದಾಗ ಯಾವುದೇ ಮುಚ್ಚುಮರೆ ಇಲ್ಲದೆ ಹೋರಾಟ ಹೇಗೆ ಮಾಡಬೇಕು, ಹೇಗೆ ಇದನ್ನು ಹ್ಯಾಂಡಲ್ ಮಾಡಬೇಕು ಈ ಇಶ್ಯೂಗಳನ್ನು ಅಂತ ನನಗೆ ಕೊಟ್ಟಿದ್ದೆ ಮೇಡಮು ಮತ್ತು ಸರ್. ವಿದ್ಯಾರ್ಥಿ ದೆಸೆಯಿಂದಲೇ ಹೋರಾಟದ ಮನೋಭಾವ ಹೊಂದಿದ್ದ ರತಿ ಅನ್ಯಾಯದ ವಿರುದ್ಧ ಪ್ರತಿರೋಧ ತೋರುತ್ತಲೇ ಬೆಳೆದರು. ಈ ಪ್ರತಿರೋಧದ ಪ್ರವೃತ್ತಿಗೆ ಒಂದು ನಿರ್ದಿಷ್ಟ ದಿಕ್ಕು ಸಿಕ್ಕಿದ್ದು ಮಾತ್ರ ಮೈಸೂರಿನ ಮಾನಸ ಗಂಗೋತ್ರಿಯಲ್ಲಿ ನಡೆದ ಟ್ಯೂಷನ್ ಲಾಬಿಯ ವಿರುದ್ಧದ ಪ್ರತಿಭಟನೆಯಲ್ಲಿ. ಅಲ್ಲಿಂದ ರತಿ ಹಿಂದಡಿ ಇಟ್ಟಿದ್ದೇ ಇಲ್ಲ. ಪ್ರಾರಂಭ ಅಂತ ಹೇಳಬೇಕಾದ್ರೆ ನನಗೆ ನೆನಪಾಗೋದು ಗಂಗೋತ್ರಿ ಹತ್ರ ಟ್ಯೂಷನ್ ಲಾಬಿ ಅಂತ ಒಂದು ಹುಟ್ಕೊಂಡ್ಬಿಡ್ತು ಕಣೆ. ಆ ಟ್ಯೂಷನ್ ಲಾಬಿಯವರು ಎಷ್ಟರ ಮಟ್ಟಿಗೆ ಒಂದು MSc ಇದಕ್ಕೆ ಎಂಟ್ರ್ ಆಗಬೇಕಾದ್ರೆ ಅವ್ರದ್ದೇ ಪ್ರಭಾವ ಆಗಿಬಿಟ್ಟು ಮೆರಿಟನ್ನು ಹಿಂದಕ್ಕೆ ಹಾಕ್ಬಿಟ್ರು. ಇನ್ನು ಸೀಟ್ನ ಹಗರಣ ಅಂತ ಹೇಳ್ಬೋದು, ಟ್ಯೂಷನ್ ಲಾಬಿಯ ಹಗರಣ ಅಂತ ಕೂಡ ಹೇಳ್ಬೋದು. ಕರ್ನಾಟಕದಲ್ಲಿ ಸಂಘಟಿತವಾಗಿ ಮಹಿಳೆಯರ ವಿರುದ್ಧ ನಡೆಯುವ ಅನ್ಯಾಯವನ್ನು ಪ್ರತಿಭಟಿಸಲು, ಮಹಿಳೆಯರಿಗೆ ಆತ್ಮವಿಶ್ವಾಸ ತುಂಬಲು ರತಿರಾವ್ ಹಾಗೂ ಸಮಾನ ಮನಸ್ಕರ ಒತ್ತಾಸೆಯಿಂದ ಸಮತಾ ವೇದಿಕೆ ಪ್ರಾರಂಭವಾಯಿತು. ನೂರಾರು ಮಹಿಳೆಯರಿಗೆ ಸಾಂತ್ವನ ಹೇಳುತ್ತಿರುವ ಸಮತಾ ವೇದಿಕೆ, ಐಪ್ವಾ, PUCL, ಕರ್ನಾಟಕ ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟ ಹೀಗೆ ಬೇರೆ ಬೇರೆ ಸಂಘಟನೆಗಳಲ್ಲಿ ರತಿರಾವ್ ಸಕ್ರಿಯರಾಗಿದ್ದಾರೆ. ಐಪ್ವಾದ ರಾಷ್ಟ್ರೀಯ ಕಾರ್ಯದರ್ಶಿ ಕೂಡ. ಸುಮಾರು 80ರ ದಶಕದಲ್ಲಿ ನಾನು ಸಮತಾ ವೇದಿಕೆಯನ್ನ ಸೇರಿದೆ. ಆ ರೀತಿ ಮಹಿಳಾ ಚಳವಳಿಯ ಒಳಗಡೆ ಸೇರಬೇಕು ಅನ್ನೋದಕ್ಕೆ ನನಗಿದ್ದಂತ ಬಹಳ ದೊಡ್ಡ ಇನ್ಸ್ಪಿರೇಷನ್ ರತಿ ಅವರು ನಮ್ಮ ಸಮತಾ ವೇದಿಕೆಯ ಸಂಸ್ಥಾಪಕ ಸದಸ್ಯೆ. ಮೈಸೂರಿನಲ್ಲಿ ಒಂದು ಮಹಿಳಾ ಪರವಾದ ಒಂದು ಸಂಸ್ಥೆಯನ್ನು ಹುಟ್ಟುಹಾಕಬೇಕು ಮತ್ತು ನೊಂದ ಮಹಿಳೆಯರಿಗೆ ಸಹಾಯ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಇವರು ಮತ್ತು ಇವರ ಸ್ನೇಹಿತರು ಕೆಲವರೆಲ್ಲ ಸೇರಿಕೊಂಡು ಸಮತಾ ಹುಟ್ಟಿಗೆ ಕಾರಣಕರ್ತರಾದರು. ನಮ್ಮ ರತಿ ಇಸ್ ಅನ್ ಅಮೇಝಿಂಗ್ ಪರ್ಸನ್. ನಾನು ಅವ್ರ ಜೊತೆ ಸ್ವಲ್ಪ ಜಾಸ್ತಿ ಕೆಲಸ ಮಾಡಿರೋದು ನನ್ನ ದೇಹ ನನ್ನ ಹಕ್ಕು ಶೀರ್ಷಿಕೆ ಜೊತೆಗೆ ಇದನ್ನ ಮಾಡ್ತಾ ಇದ್ವಿ. ರತಿ ನನ್ನ ಅಕ್ಕ. ನನಗೇನಾಗಿತ್ತು, ಜೆಂಡರ್ ಬಗ್ಗೆ ಅಥವಾ ನಮ್ಮ ಹೆಣ್ಣುಮಕ್ಕಳ ಪೈಟ್ರಿಯಾರ್ಕಿ ಬಗ್ಗೆ ಮೊದಲಿಂದಲೇ ಯೋಚನೆಗಳಿತ್ತು. ಅದನ್ನು ಫಾರ್ಮಲೈಸ್ ಮಾಡಿ ಹೌದು ಆ ಪೇಟ್ರಿಯಾರ್ಕಿ ತಪ್ಪು ಅಂತ ಹೇಳಿಕೊಂಡು ನನ್ನ ಮನಸ್ಸಿಗೆ ತಂದದ್ದು ಅವರು. ಯಾಕೆಂದರೆ ಅವರೊಂದು ಮ್ಯಾಗಝಿನ್ ನಂಗೆ ಕೊಟ್ಟರು, ಮಾನುಷಿ ಅಂತ. ಅದನ್ನು ಓದಿದಾಗ ಹೌದಲ್ಲ, ನಾ ಯೋಚನೆ ಮಾಡೋದೆಲ್ಲ ಸರಿ ಇದೆ ಹೇಳ್ಕೊಂಡು ಒಂದು ಭಾವನೆ ಬಂತು. ನಾವು ಹಾಸ್ಟೆಲ್ MA ಮಾಡ್ತಾ ಇರಬೇಕಾದ್ರೆ ಅವರು ಅಲ್ಲಿ ಮಾಡ್ತಾಯಿದ್ರು. ಅಲ್ಲಿಂದ ನಮಗೆ ಪರಿಚಯ. ಅವರು ಆವಾಗಲೇ ಅವರು ಪ್ರತಿಭಟನೆ ಮಾಡೋದು, ಏನಾದರೂ ಇಂಜಸ್ಟಿಸ್ ಇದ್ದರೆ ಅದ್ರ ವಿರೋಧ ಇದು ಮಾಡೋದು, ಒಟ್ಟಿಗೆ ಕೆಲಸ ಮಾಡ್ತಿದ್ವಿ. ಐ ಡೋಂಟ್ ನೋ, ಎವ್ರಿಬಡಿ ಪಿಚ್ಡ್ ಇನ್ನು. ಸೊ ಆ ಹುಡುಗಿ ಅವ್ರ ತಾಯಿ ವಾಸ್ ಟ್ರೈಂಗ್ ಟು ಸೆಲ್ ಹರ್ ಯಾವುದೋ ಮನುಷ್ಯನ ಜೊತೆಗೆ. ಅವಳು ಓಡ್ ಹೋಗಿ ಆತ್ಮಹತ್ಯೆ ಮಾಡೋಕ್ಕೆ ಹೋದಾಗ ಯಾರೋ ಕರ್ಕೊಂಡು ಬಂದಿದ್ರು. ಥರ ಬಿಡಿಸಿ ಎಲ್ಲ ಹೇಳಿ. ಸೊ ನಾವು ಕಾನೂನು ಕಲ್ತ್ವಿ, ನಾವು ಬೇಕಾದಷ್ಟು ಆಲ್ ಇಂಡಿಯಾ ಲೆವೆಲಲ್ಲಿ ಸಜೆಷನ್ಸು ಕೊಟ್ವಿ, ಕಳಿಸ್ತಾ ಇದ್ವಿ ಎಲ್ಲನೂ. ಸೊ ಐ ಥಿಂಕ್ ವಿ ಹ್ಯಾಡ್ ಅ ಪಾರ್ಟ್ ಇನ್ ದ ಡಿಸಿಷನ್ ಮೇಕಿಂಗ್ ಆಫ್ ವಿಮೆನ್. ಸಮತೆಯ ಹಾದಿಯಲ್ಲಿ ಅಡೆತಡೆಗಳನ್ನು ಎದುರಿಸುತ್ತಲೇ ಹಲವು ಮೈಲಿಗಲ್ಲುಗಳನ್ನು ದಾಟುತ್ತಾ ಸಮಾನತೆಯ ಸ್ತಂಭಗಳನ್ನು ನೆಡುತ್ತಾ ಸರ್ವ ಜನಾಂಗದ ಶಾಂತಿಯ ತೋಟದಲ್ಲಿ ಮನುಜ ಸಂವೇದನೆ ಹಾಗೂ ಲಿಂಗ ಸೂಕ್ಷ್ಮತೆಯ ಬೇರುಗಳನ್ನು ಆಳಕ್ಕಿಳಿಸುವ ಹೋರಾಟದ ಹೆಜ್ಜೆಗಳಲ್ಲಿ ಡಾಕ್ಟರ್ ರತಿರಾವ್ ಅವರ ಹೆಜ್ಜೆಗಳು ಪ್ರಧಾನವಷ್ಟೇ ಅಲ್ಲ, ಚಾರಿತ್ರಿಕವೂ ಹೌದು. ರತಿರಾವ್ ಅವರು ಅತ್ಯಂತ ಅಪರೂಪದ ವ್ಯಕ್ತಿ. ಏಕೆಂದರೆ ಅವರು ನಂಬಿರುವ ಎಲ್ಲ ರೀತಿಯ ಸಮಾನತೆ, ಪ್ರಜಾಪ್ರಭುತ್ವ ಮತ್ತು ನಮ್ಮ ಸಂವಿಧಾನದ ಆಶಯಗಳು ಇವುಗಳನ್ನು
ಅವರ ಪ್ರತಿ ನಡೆ ನುಡಿಯಲ್ಲೂ ನಾವು ಕಾಣಬಹುದು. ಅವ್ರಿಗೆ ಮೈಸೂರಿನ ಸಮತಾ ವೇದಿಕೆ, PUCL, ಕರ್ನಾಟಕ ರಾಜ್ಯ ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟ ಮತ್ತು ರಾಷ್ಟ್ರಮಟ್ಟದ ಅನೇಕ ಸಂಘ ಸಂಸ್ಥೆಗಳಲ್ಲಿ ಇವತ್ತೂ ಕೂಡ ಅವರು ಭಾಗವಹಿಸ್ತಾ ಇದ್ದಾರೆ. ಪ್ರತಿ ಮನೆಯಲ್ಲಿ ನಾವು ಮೀಟಿಂಗಿಗೆ ಅಂತ ಬರೋದ್ರಲ್ಲಿ ಈಟಿಂಗ್ ಪಾರ್ಟಿ ಜಾಸ್ತಿ ಇರುತ್ತೆ. ಬಹಳ ಒಳ್ಳೆ ಹೋಸ್ಟೆಸ್ ಅವರು. 80ನೇ ಇಸ್ವಿಯಿಂದನೂ ಅವ್ರ ಬಗ್ಗೆ ಕೇಳಿ ತಿಳಿದು ಚೆನ್ನಾಗಿ ಗೊತ್ತು. ಯಾಕೆಂದರೆ ಅವ್ರದ್ದು ಒಂಥರ ಫೈರ್ ಬ್ರ್ಯಾಂಡ್ ರತಿ. ರತಿ ಹುಟ್ಟಿದ್ದು ಉಡುಪಿಯಲ್ಲಿ. ಕೃಪಾಲಿನಿ ಮತ್ತು ಈದ್ಯಾ ಗೋಪಾಲಕೃಷ್ಣರಾವ್ ರವರ ಎರಡನೆಯ ಮಗುವಾಗಿ. ತಂದೆ ಕೆಲಸದ ನಿಮಿತ್ತ ಉತ್ತರ ಭಾರತದ ಗ್ರಾಮೀಣ ಭಾಗಗಳಿಗೆ ಪದೇ ಪದೇ ಟ್ರಾನ್ಸ್ಫರ್ ಆಗುವ ಕಾರಣ ಬಾಲ್ಯದ ಶಿಕ್ಷಣದಲ್ಲಿ ಸಾಕಷ್ಟು ಅಡಚಣೆ ಇತ್ತು. ನಿರಂತರವಾಗಿ ಶಾಲೆಯನ್ನು ಬದಲಾಯಿಸುತ್ತಲೇ ಇರಬೇಕಾಗಿತ್ತು. ನಂತರ ಮಂಗಳೂರಿನಲ್ಲಿ BScಯಲ್ಲಿ ಪದವಿ ಪಡೆದು ಮೈಸೂರು ವಿಶ್ವವಿದ್ಯಾಲಯದಲ್ಲಿ MSc ಹಾಗೂ PhD ಪಡೆದು CFTRIನಲ್ಲಿ ಉದ್ಯೋಗಿಯಾಗಿ ಸೇರಿದರು. ಉದ್ಯೋಗ ನಾನೊಂದು ಸೈಂಟಿಸ್ಟ್ ಆಗಿ CFTRIನಲ್ಲಿ ಯಾವಾಗ ಸೇರಿಕೊಂಡೆ ಅಂದರೆ 1984ನಲ್ಲಿ ಸೇರಿಕೊಂಡೆ. ಅಲ್ಲಿ ನಮ್ಮದು ಮೈಕ್ರೋಬಯಾಲಜಿ ಡಿಪಾರ್ಟ್ಮೆಂಟ್, ಅಲ್ಲಿ ಪ್ರಾಜೆಕ್ಟ್ಸ್ ಮೇಲೆ ನಾವು ಕೆಲಸ ಮಾಡ್ತಾ ಇದ್ವಿ. ರತಿಯವರ ಬಾಳ ಸಂಗಾತಿಯೂ ಸಹ ಸಮಸಮಾಜದ ಕನಸು ಹೊತ್ತ ಎಡಪಂಥೀಯ ಚಳುವಳಿಯಲ್ಲಿ ಸಕ್ರಿಯರಾಗಿರುವ ವೃತ್ತಿಯಲ್ಲಿ ಚರ್ಮರೋಗ ತಜ್ಞರಾಗಿರುವ ಡಾಕ್ಟರ್ VN ಲಕ್ಷ್ಮೀನಾರಾಯಣರವರು. ಮತ್ತೆ ರತಿ ಇಬ್ಬರು ಸಹ 70ರ ದಶಕದ ಅಂದಿನ ಕಾಲಮಾನದ ಪ್ರತಿಫಲನ. ನಾವು ಆ್ಯಕ್ಚುಲಿ ಪ್ರಪಂಚಾದ್ಯಂತ ವಿಯೆಟ್ನಾಂ ಯುದ್ಧ, ಇಂಡಿಯಾದಲ್ಲಿ ರೈಲ್ವೆ ಮುಷ್ಕರ, JP ಚಳವಳಿ, ನಕ್ಸಲೀಯ ಚಳವಳಿ, ಶ್ರೀಕಾಕುಳಂ ಚಳವಳಿ, ಈ ಎಲ್ಲ ಪರಿಸ್ಥಿತಿಯಲ್ಲಿ ಭಾರತ ಮತ್ತು ಮೈಸೂರು ಸಹ ಒಂದು ರೀತಿಯಾದ ಕ್ರಾಂತಿಕಾರಿ ಒಂದು ಸನ್ನಿವೇಶ ಇತ್ತು. ಮಾರ್ಕ್ಸು, ಲೋಹಿಯಾ, ಅಂಬೇಡ್ಕರ್, ಗಾಂಧಿ ಪ್ರಭಾವ ಒಂದು ರೀತಿಯಾಗಿ ದಟ್ಟವಾಗಿತ್ತು. ಗಂಗೋತ್ರಿಯಲ್ಲಿ ಒಂದು ಬಾಟ್ನಿ ವಿಭಾಗದಲ್ಲಿ, ಅಂದರೆ ರತಿ ಓದ್ತಿದ್ದ ಕೆಲಸ ಮಾಡಿದ ಡಿಪಾರ್ಟ್ಮೆಂಟಲ್ಲಿ ಅಕ್ರಮ ನೇಮಕಾತಿ, ಅದು ಸೀಟ್ ಅಲಾಟ್ಮೆಂಟ್ ಆದದ್ದು ಒಂದು, ಅದರ ವಿರುದ್ಧ ಒಂದು ಡಾಕ್ಟರ್ ರಾಮಲಿಂಗಂ ಅವರ ಒಂದು ಚಿತಾವಣೆ ಇದರಲ್ಲಿ ನಾವೆಲ್ಲ ಸೇರಿ, ನಾನು KP ವಾಸುದೇವನು, ಶಿವರಾಮ ಶಿವರಾಮ ಇಲ್ಲ ತಿಳ್ಕೊಂಡಿದ್ದಾರೆ, ದೇವನಮಾದೆ ಸೇರ್ಕೊಂಡು ನಾವೆಲ್ಲ ಒಂದು ಪ್ರತಿಭಟನೆಗಳ ಶುರು ಮಾಡಿದ್ರು. ಸೊ ಅವತ್ತು ಕರಪತ್ರನ ಹಂಚ್ತಾ ಇದ್ದ ನಾವು. ಜೊತೆಗೆ ಮೈಸೂರಿನ ಮಾನಸ ಗಂಗೋತ್ರಿಯ ಲೈಬ್ರರಿ ಮಾಡಿ ಮೇಲೆ ಪ್ರತಿ ಗುರುವಾರ ಒಂದು ಸ್ಟಡಿ ಸರ್ಕಲ್ ನಡೀತಾ ಇತ್ತು. ಮಾಡಿದ್ರೆ ಅಲ್ಲಿ ನಾವು ರತಿ ಮೀಟ್ ಮಾಡಿದೆ ಫಸ್ಟ್ ಟೈಮ್. ರತಿ ಅಂತ ಅನ್ಬೇಕಾದ್ರೆ ನಾನಿಲ್ಲಿ ಡಾಕ್ಟರ್ ಲಕ್ಷ್ಮೀನಾರಾಯಣ್ ಅವರ ಹೆಸರನ್ನು ಹೇಳಲೇಬೇಕು. ಅಂದರೆ ನಾನು ಅವರಿಬ್ಬರನ್ನ ಒಂದು ಕಾಮ್ರೇಡ್ಲಿ ಸಾಂಗತ್ಯದ ಥರ ನೋಡ್ತೀನಿ. ಈ ದಂಪತಿಗಳ ಒಬ್ಬನೇ ಮಗ ಅಪೂರ್ವ, ಎಲ್ಲರ ಪ್ರೀತಿಯ ಅಪ್ಪು. I'm Apurva and this is my family, Catherine, my wife Catherine and my daughter Joy. I like about my mother, she's a very clear person and she has believed in service, unconditional service towards the upliftment of women. She taught me to be independent at a very young age and she also gave me a lot of power to make my own decisions. And I also remember that her service is unconditional. She never expected anything from somebody else nor wanted to be praised for the effort she does. My wife, and this is my daughter Joy. Say Joy, hi Joy. My message to my mother is keep going strong with your social work, pursue a passion of women's rights, and your presence in this planet has a special meaning. ರತಿಯ ಸ್ನೇಹ ಬಳಗ ಬಹಳ ವಿಶಾಲವಾದದ್ದು. ರತಿಯ ಕುರಿತು ಅವರಾಡುವ ಅಭಿಮಾನದ ನುಡಿಗಳು ರತಿಯ ವ್ಯಕ್ತಿತ್ವವನ್ನು ಕಟ್ಟಿಕೊಡುವಂತಹದ್ದಾಗಿದೆ. ರತಿರಾವ್ನಲ್ಲಿ ನಾನು ನೋಡಿದಂತಹ ಒಂದು ವಿಶೇಷತೆ ಏನಂದ್ರೆ, ಸಾಮಾನ್ಯವಾಗಿ ನಾವು ಒಂದು ಸಾಮಾಜಿಕ ಕಾರ್ಯಚಟುವಟಿಕೆಗಳನ್ನ ಮಾಡಬೇಕಾದ್ರೆ ಮಹಿಳಾ ವಿಚಾರವನ್ನು ತೆಗೆದುಕೊಂಡ್ರೆ ಮಹಿಳೆಯರ ವಿಚಾರದಲ್ಲಿ ಮಾತ್ರ ಹೋರಾಟವನ್ನು ಮಾಡ್ತಿರ್ತೀವಿ. ಆದರೆ ರತಿ ನಾನು ನೋಡಿದಂತಹ ವಿಶೇಷ ವ್ಯಕ್ತಿತ್ವ ಏನಂದ್ರೆ, ಯಾವುದೇ ಒಂದು ಅನ್ಯಾಯದ ವಿರುದ್ಧ ಹೋರಾಟ ಮಾಡುವಂತಹ, ಅದು ಯಾವುದೇ ಸಾಮಾಜಿಕ ಕಾರ್ಯಚಟುವಟಿಕೆಗಳಲ್ಲಿ ಅವರನ್ನ ತೊಡಗಿಸ್ಕೊಂಡು ಬಂದಿರುವಂತಹದ್ದು. ಉದ್ಯೋಗದಲ್ಲಿರುವಂತಹ ನಮ್ಮ ಸ್ನೇಹಿತರುಗಳನ್ನ ಕರೆದಂತ ಸಂದರ್ಭದಲ್ಲಿ ಸರ್ಕಾರಿ ನೌಕರರು ನಾವು ಹಾಗೆಲ್ಲ ನಾವು ಭಾಗವಹಿಸಕ್ಕಾಗಲ್ಲ. ಆದರೆ ಸಮಾಜಮುಖಿಯಾಗಿ ಕಾರ್ಯನಿರ್ವಹಿಸುವಂತಹ ವಿಚಾರದಲ್ಲಿ ಯಾವುದೇ ಹಿಂದೇಟು ಹಾಕದೆ
ಭಾಗವಹಿಸಿದಂಥವರು ಅಂದರೆ ರತಿ. ಫ್ಯಾಮಿಲಿ ಕೋರ್ಟ್ ಮೈಸೂರಿನಲ್ಲಿ ಸಮತಾ ವೇದಿಕೆಯನ್ನ ಥರ್ಡ್ ಪಾರ್ಟಿಯಾಗಿ ಇನ್ವಾಲ್ವ್ ಮಾಡ್ಕೊಳ್ಳೋಕೆ ಆಹ್ವಾನ ಕೊಟ್ಟಾಗ ಮಹಿಳೆಯರಿಗೆ ಆದಷ್ಟು ಹ್ಯುಮೇನ್ ಒಂದು ವಾತಾವರಣನ ಸೃಷ್ಟಿ ಮಾಡೋದ್ರಲ್ಲಿ ರತಿ ನಡ್ಕೋತಾ ಇದ್ದಂತಹ ಒಂದು ವಿಧಾನ ಇಟ್ ಟಚ್ಡ್ ಮೀ ಆಸ್ ಅ ಪರ್ಸನ್. ಅಥಾರಿಟಿಯನ್ನ ಯಾವುದೇ ಸಂದರ್ಭದಲ್ಲೂ ಹೆದರ್ಕೊಳ್ಳೇನೆ ಪ್ರಶ್ನೆ ಮಾಡುವಂಥದ್ದು ರತಿಯ ಒಂದು ಸ್ಟ್ಯಾಂಪ್ ಥರ. ಈ ನಮ್ಮನ್ನೆಲ್ಲ ಕರೆದಿದ್ದು ಕನ್ಸಿಲಿಯೇಟರ್ ಅನ್ನುವಂತಹ ಒಂದು ಪದನಾಮ ಅದಕ್ಕೆ ಇರೋದು. ಕನ್ಸಿಲಿಯೇಟರ್ ಅಂದರೆ ಇಬ್ಬರನ್ನೂ ಹೆಂಗಾದರೂ ಸರಿ ಮಾಡಿಸ್ಬಿಟ್ಟು ವಾಪಸ್ಸು ಫ್ಯಾಮಿಲಿ ಸಿಚುವೇಶನ್ಗೆ ಕಳಿಸಿ ಅಂಥದ್ದು. ಆ ಕನ್ಸಿಲಿಯೇಟರ್ ಅನ್ನುವಂತಹ ಒಂದು ಸ್ಥಿತಿಯನ್ನು ಕೌನ್ಸಿಲಿಂಗ್ ಜಾಗವನ್ನಾಗಿ ರತಿ ಬದಲಾಯಿಸಿದ್ರು. ರತಿಯವರ ಬಗ್ಗೆ ಮಾತಾಡೋದು ಅಂದರೆ ಎಲ್ಲರನ್ನು ಒಳಗೊಳ್ಳುವ ಗುಣ ಇದೆಯಲ್ಲ, ಅದು ನನಗೆ ತುಂಬ ಆದರ್ಶನೀಯವಾಗಿ ಕಾಣುತ್ತೆ. ಇನ್ನೊಂದು, ನನಗೆ ಅವರು ಬರೀ ನಾವು ಹೋರಾಟಗಾರ್ತಿ ಅಂತ ಮಾತ್ರ ಗುರುತಿಸಿದ್ರೆ ಸಾಲೋದಿಲ್ಲ. ಅವರ ವಿಜ್ಞಾನಿಯಾಗಿ ಮತ್ತು ಸಮಾಜಮುಖಿ ಚಿಂತಕಿಯಾಗಿ ಅವರು ಸಾಕಷ್ಟು ವಿಷಯಗಳನ್ನ ತುಂಬ ಆಳವಾಗಿ ಅಧ್ಯಯನ ಮಾಡಿರೋರವರು. ಮಾನವ ಹಕ್ಕುಗಳ ಬಗ್ಗೆ ಮಾತಾಡ್ತಾರೆ, ಎಡಪಂಥೀಯ ಚಿಂತನೆಗಳನ್ನ ಬಗ್ಗೆ ಅವರು ಮಾತಾಡ್ತಾರೆ. ಅದನ್ನೆಲ್ಲವನ್ನೂ ಕೂಡ ಒಟ್ಟಾಗಿ ನಾವು ತಗೊಂಡಾಗ ಮಾತ್ರ ಒಂದು ಸಂಪೂರ್ಣವಾದ ವ್ಯಕ್ತಿತ್ವವನ್ನು ನಾವು ರತಿಯವರಲ್ಲಿ ಕಾಣಕ್ಕಾಗುತ್ತೆ. ಮಹಿಳಾ ಚಳವಳಿ ಅಂದ ತಕ್ಷಣ ನಮಗೆ ಧೃತ್ತಂತ ಎದುರಾಗ್ತಕ್ಕಂಥವರು ರತಿರಾವ್ ಮೇಡಮ್. ಅವರು ಮೂಲ ವೃತ್ತಿಯಲ್ಲಿ ವಿಜ್ಞಾನಿಯಾಗಿ ನಿವೃತ್ತಿ ಹೊಂದಿದವರು, ಆದರೆ ನಮ್ಮ ಕಣ್ಣಿಗೆ ಅವರು ಸಮಾಜ ವಿಜ್ಞಾನಿ. ಡಾಕ್ಟರ್ ರತಿರಾವ್ ಅವರನ್ನು ನಾನು ಮೊದಲು ಭೇಟಿಯಾದದ್ದು 2012ರ ಮಹಿಳಾ ದೌರ್ಜನ್ಯ ವಿರೋಧಿ ವೇದಿಕೆಯ ಮೊದಲ ಸಭೆ ಆರಂಭವಾದ ದಿನದಿಂದ. ನನ್ನ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದ ಅವರ ವ್ಯಕ್ತಿತ್ವ ಎಂದರೆ ಅವರ ಉತ್ಸಾಹ, ಲವಲವಿಕೆ, ಸ್ನೇಹದ ಹಂಚಿಕೆ, ಮುಕ್ತ ನಗು ಮತ್ತು ಅಪಾರ ಪ್ರೀತಿ ಆಕರ್ಷಿಸುತ್ತಿತ್ತು. ವಯಸ್ಸು ಮತ್ತು ಅಪಘಾತಗಳು ಉಂಟು ಮಾಡಿದ ದೈಹಿಕ ಇತಿಮಿತಿ ಎಲ್ಲವನ್ನೂ ಅವರು ಮೆಟ್ಟಿ ನಿಂತದ್ದು ಮಾದರಿ ಎನಿಸಿದೆ. ಬಹುತ್ವದಲ್ಲಿನ ಅವರ ನಂಬಿಕೆಯು ಅಸಾಧಾರಣವಾದದ್ದು ಮತ್ತು ಎಲ್ಲರಿಗೂ ಆದರ್ಶಪ್ರಾಯವಾದದ್ದು. ಶ್ರೀಮತಿ ರತಿರಾವ್ರವರು ಸ್ಥಳೀಯ, ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ದೌರ್ಜನ್ಯಕ್ಕೆ ಒಳಗಾದ ಮಹಿಳೆಯರಿಗೆ ಸಹಾಯ ಮಾಡಿ ಹಾಗೂ ನ್ಯಾಯ ದೊರಕಿಸಿಕೊಡುವಲ್ಲಿ ಯಶಸ್ವಿಯಾಗಿರುತ್ತಾರೆ. ಇವರಿಗೆ ಅಭಿನಂದನೆಗಳು. ರತಿರಾವ್ ಅವ್ರ ಬಗ್ಗೆ ಮಾತಾಡೋಕ್ಕೆ ತುಂಬ ಸಂತೋಷ ಅನಿಸುತ್ತೆ. ಯಾವುದೇ ಹೋರಾಟ ಇರಲಿ, ಅದು ಮಹಿಳಾ ಹಕ್ಕುಗಳ ಹೋರಾಟ, ಸಂವಿಧಾನ ರಕ್ಷಣೆ ಹೋರಾಟ, ಮಾನವ ಹಕ್ಕುಗಳು, ಯಾವುದೇ ಸಂಘಟನೆ ಹೋರಾಟ ಮಾಡಿದ್ರು ಅದ್ರ ಜೊತೆಗೆ ಕೈ ಜೋಡಿಸ್ತಾರೆ. ಯಾವುದೇ ಹಮ್ಮು ಬಿಮ್ಮನ್ನವರು ತೋರಿಸಲ್ಲ. ಸಮಸಮಾಜ ಕಟ್ಟುವ ತನ್ನ ಹೋರಾಟಕ್ಕೆ ರತಿ ಹಲವಾರು ಮಾಧ್ಯಮಗಳನ್ನು ಬಳಸಿಕೊಳ್ಳುತ್ತಾರೆ. ಭಾಷಣ ಮಾಡುತ್ತಾರೆ, ಬೀದಿಗಿಳಿದು ಹೋರಾಟ ಮಾಡುತ್ತಾರೆ, ರಂಗಕ್ಕೇರಿ ನಾಟಕ ಮಾಡುವುದಕ್ಕೂ ಸೈ, ಕೊನೆಗೆ ಎತ್ತರದ ಧ್ವನಿಯಲ್ಲಿ ಹಾಡು ಕೂಡ ಹಾಡುತ್ತಾರೆ. ಪ್ರೀತಿಯ ಗಾಳಿ ಬೀಸುತ್ತಿದೆ, ಪ್ರೀತಿಯ ಗಾಳಿ ಬೀಸುತ್ತಿದೆ, ಹಟ್ಟಿ ಮೊಹಲ್ಲಾಗಳ ನಡುವೆ ಗಡಿಗಳ ಮೀರಿ ಗೆಳೆತನವ ಮಾಡೋಣ ಬಾ ನನ್ನ ಸಂಗಾತಿಯೇ. ಹೀಗೆ ಜನಮಾನಸದಲ್ಲಿ ಪ್ರೀತಿಯ ಗುರುತು ಮೂಡಿಸಿರುವ ನಮ್ಮ ರತಿ ಜನಸಮೂಹದಲ್ಲಿ ಬೆರೆತು ಹೋಗಿದ್ದಾರೆ. ರತಿ ನಮ್ಮ ಒಡನಾಡಿ, ಹೋರಾಟದ ಕಿಡಿ, ಸಮತೆಯ ಕುಡಿ.